ಪಂಚ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತ್ರಿಶತಕದತ್ತ ಮುನ್ನುಗ್ತಾ ಇದೆ. ಕೌಂಟಿಂಗ್ ಆರಂಭ ಆದಾಗಿನಿಂದಲೂ ಕೂಡ ಸಂಖ್ಯೆ ವೃದ್ಧಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇರುವಂತಹ ಯಾವುದೇ ಲಕ್ಷಣಗಳಿಲ್ಲ. ತಾವೀಗ ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲೇ ಅಮಿತ್ ಶಾ ಅವರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದಾರೆ, ವಿಕ್ಟರಿ ಸೈನ್ ಅನ್ನ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ಈ ಗೆಲುವಿನ ರೂವಾರಿಯಾಗಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಬಿಂಬಿಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದ ಮೇಲೆ ಅಖಿಲೇಶ್ ಯಾದವ್ 2 ಗಂಟೆಗೆ ಅಖಿಲೇಶ್ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಹೋಗಿ ಹಂಗಾಮಿ ಸಿಎಂ ಆಗಿ ಮುಂದುವರಿಸೋದಕ್ಕೆ ಸೂಚನೆ ಇರುತ್ತೆ. ಆಬ್ವಿಯಸ್ಲಿ ದಟ್ ಇಸ್ ಎ ಮೆಥಡಾಲಜಿ, ಅದು ಹಂಗೆ ವರ್ಕ್ ಆಗಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅವರನ್ನ ಕೊಡ್ತಾ ಇದ್ದಾರೆ. ಅತ್ತ ಅಮಿತ್ ಶಾ ಈಗಾಗಲೇ ತಮ್ಮ ಸೆಲೆಬ್ರೇಷನ್ ರ್ಯಾಲಿಯನ್ನು ಸ್ಟಾರ್ಟ್ ಮಾಡೋ ಲಕ್ಷಣ ಇದೆ. ಇತ್ತ ನನಗೆ ಗೊತ್ತಿಲ್ಲ ನಿಜಾನ ಸುಳ್ಳು, ಆಮ್ ಆದ್ಮಿನ ಕೇಳಬೇಕು ನಾನು. ಪಂಜಾಬ್ನಲ್ಲಿ ಒಂದು ವೇಳೆ ಗೆದ್ದು ಬಿಟ್ಟರೆ ಒಂದು ರ್ಯಾಲಿ ಮಾಡೋಣ ಅಂತ ಪರ್ಮಿಷನ್ ಹಾಕಿದ್ರ ನೀವು ಬೆಂಗಳೂರಲ್ಲಿ? ಆಲ್ ರೈಟ್. ಆ ಪರ್ಮಿಷನ್ಗೆ ಗ್ರಾಂಟ್ ಆದ್ರೂ ಅದಕ್ಕೆ ಅವ್ರಿಗೆ ಸದ್ಯಕ್ಕೆ ಅವಕಾಶ ಇಲ್ಲ ಅಷ್ಟೇ. ಇಲ್ಲ, ಈಗ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ನಮ್ಮದು ದೆಹಲಿನಲ್ಲಿ ಮಾತ್ರ ಇದ್ದಿದ್ದಂತ ಒಂದು ಪಕ್ಷ ಇವತ್ತು ಪಂಜಾಬ್ ಅಲ್ಲಿ ಕೂಡ ಒಂದು ಕೆಲವೊಂದು ಸೀಟ್ ಗೆಲ್ಲೋದ್ರ ಮೂಲಕ ನಾನು ನಿಮ್ಮ ಜಯವನ್ನ ಪಂಜಾಬ್ನಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಿ ಕೇಳ್ತಾನೆ ಇಲ್ಲ. ನಾನು ಕೇಳ್ತೇನೆ, ಖಂಡಿತ ನಿನ್ನೆಯಿಂದ ಮಾತಾಡ್ತೀನಿ. ವಾದ ಎಲ್ಲೆಲ್ಲಿ ಸ್ಥಾಪಿತ ರಾಷ್ಟ್ರೀಯ ಪಕ್ಷಗಳು ಅನಾಗರಿಕವಾಗಿ ದೌರ್ಜನ್ಯಯುತವಾಗಿ ಜನವಿರೋಧಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಆಲ್ಟರ್ನೇಟ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಜನ ಮತ ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹೌದು, ಅಲ್ಲೆಲ್ಲ ಕಡೆ ಹಾಕ್ತಿದ್ದಾರೆ, ಯಾವ ಅನುಮಾನನೂ ಇಲ್ಲ. ನಂಬರ್ 1. ನಂಬರ್ 2, ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೆ ಗೆದ್ದ ಎಲ್ಲ ಚುನಾವಣೆಗಳಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ನೇ ಕೆಡುತ್ತಾ ಬಂದ್ರು, ನಾಟ್ ದ ರೀಜನಲ್ ಪಾರ್ಟೀಸ್. ಫಸ್ಟ್ ರೀಜನಲ್ ಪಾರ್ಟಿ ಅಟ್ಯಾಕ್ ಇದು UP. ಇಲ್ಲಿವರೆಗೆ ನೀವು ಯಾವ ಚುನಾವಣೆ ಬೇಕಾದ್ರೂ ತಗೊಳ್ಳಿ, ರೀಜನಲ್ ಪಾರ್ಟಿಗಳಲ್ಲ. ಮಮತಾ ಆಗಲಿಲ್ಲ, ನಿತೀಶ್ ಆಗಲಿಲ್ಲ, ಇಟ್ ವಾಸ್ ನಾಟ್ ಪಾಸಿಬಲ್. ನಿತೀಶು ಆಗಲಿಲ್ಲ. ಅಲ್ಲಿ ನೀವು ಯಾವ್ದಾದ್ರು ಚುನಾವಣೆ ತಗೊಳ್ಳಿ, ನೀವುಗಳು ಅಲ್ಲಿ ಶಿವಸೇನೆನ ಸಂಪೂರ್ಣವಾಗಿ ಕಟ್ಟಾಕಕ್ಕಾಗಲಿಲ್ಲ. ಅಲ್ಪ ಸ್ವಲ್ಪ ಕಟ್ಟಾಕಿದ್ರು, ಬಟ್ ಸಂಪೂರ್ಣವಾಗಿ ಕಟ್ಟಾಕಕ್ಕಾಗಲಿಲ್ಲ ಅಲ್ಲಿ ಶಿವಸೇನೆನ. ನೀವು ಯಾವುದನ್ನು ನೋಡಿದ್ರು ಕಾಂಗ್ರೆಸ್ಗೆ ಹೊಡ್ತಾ ಕೊಡ್ತಾ ಹೋದ್ರೆ ಒಂದು ನರೇಂದ್ರ ಮೋದಿ ಬಿಜೆಪಿಯಿಂದ ರೀಜನಲ್ ಪಾರ್ಟಿ ಅಲ್ಲ, ಇದು ಫಸ್ಟ್ ರೀಜನಲ್ ಪಾರ್ಟಿ ಅಂತದ್ರಲ್ಲಿ ನಿಮ್ಮ ಪಕ್ಷ ನನ್ನ ಲೆಕ್ಕಾಚಾರದಲ್ಲಿ 3 ವರ್ಷದಲ್ಲಿ ಪಂಜಾಬಲ್ಲಿ ಮಾಡಿರೋದು ಗ್ರೇಟೇ. ನಾನು ಕೇಳಿದ್ದೆ, ಅದಕ್ಕೋಸ್ಕರ ನಮ್ಗೆ ಖಂಡಿತ ಸಂತೋಷ ಇದೆ, ರ್ಯಾಲಿ ಮಾಡ್ತೇವೆ. ಯಾಕಂದ್ರೆ ಕರ್ನಾಟಕದ ಜನತೆಗೆ ಈ ತರದ ಒಂದು ಪರ್ಯಾಯ ಇದೆ ಅನ್ನುವಂತಹ ಒಂದು, ಅಂದ್ರೆ ಪಂಜಾಬ್ ಅಲ್ಲಿ ಕೂಡ ಒಂದು ಪರ್ಯಾಯ ಕೊಡೋದಕ್ಕೆ ನಾವು ಸಮರ್ಥ ಆಗೋ ಲೆವೆಲ್ಗೆ ಬರ್ತಾ ಇದ್ವಿ ಅನ್ನುವಂತಹ ಒಂದು ಜಾಗೃತಿನ ನಾವು ಮೂಡಿಸಬೇಕಾಗುತ್ತೆ. ನನ್ನ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನಿಂದ ಮಾನ್ಯ ಶ್ರೀ BL ಶಂಕರ್ ಅವರು ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಶಂಕರ್ ಅವರೇ, ಕ್ವಿಕ್ ಆಗಿ ಕೇಳ್ಬಿಡ್ತೀನಿ, ಈಸ್ ದಿಸ್ ಅನದರ್ ಸಿಗ್ನಲ್ ಫಾರ್ ಕಾಂಗ್ರೆಸ್? ಡೇಂಜರಸ್ ಡೇಸ್ ಅಂತ ಮಾತಾಡ್ತಾ ಇದ್ವಿ, ಎಂಡಿಂಗ್ ಡೇಸ್ ಆಯ್ತು ಅಂತ. ಅನದರ್ ಗ್ರೇಟ್ ಡೇಂಜರಸ್ ಸಿಗ್ನಲ್, ಎಂಡಿಂಗ್. ಇಲ್ಲಿವರೆಗೂ ಡೇಂಜರು ಕಾಂಗ್ರೆಸ್ಗೆ ಅಂತಿದ್ವಿ. ಇನ್ನು ಮುಂದಕ್ಕೆ ನಾವು ಶಾಲ್ ವಿ ಸೇ ಇಟ್ಸ್ ಎಂಡಿಂಗ್ ಡೇಸ್. ನೀವು ಎಲ್ಲ ಕಡೆ JDSನವರು BJPಗೆ ಕರ್ನಾಟಕದಲ್ಲಿ ಜಾಗ ಬಿಟ್ಕೊಡ್ತಾ ಇದ್ದೀರಿ. ಎಲ್ಲ ಕಡೆ ಯಾರ್ಯಾರಿಗೂ ಬಿಟ್ಕೊಡ್ತಿದ್ದೀರಿ, ಒಬ್ರಿಗೆ ಅಲ್ಲ. ಒಂದ್ ಕಡೆ BJPಗೆ ಬಿಟ್ಕೊಡ್ತೀರಿ, ಒಂದ್ ಕಡೆ ಮಮತಾಗಿರುತ್ತೆ, ಇನ್ನೊಂದ್ ಕಡೆ ನಿತೀಶಿಗೆ ಬಿಟ್ಕೊಟ್ಬಿಡ್ತೀರಿ, ಇನ್ನೊಂದ್ ಕಡೆ ಇನ್ಯಾರಿಗೋ ಆಮ್ ಆದ್ಮಿಗೆ ಬಿಟ್ಕೊಡ್ತೀರಿ. ಪಂಜಾಬ್ನಲ್ಲಿ ಎಲ್ಲ ಕಡೆ ಸ್ಪೇಸ್ ಔಟ್ ಮಾಡ್ತಾ ಇದ್ದೀರಿ ಯಾರ್ಯಾರಿಗೋ ಬೇರೆಯವ್ರಿಗೆ. ವಾಟ್ ಡಸ್ ಇಟ್ ಮೀನ್ ಟು ಕಾಂಗ್ರೆಸ್? ಇಲ್ಲ, ಕಾಂಗ್ರೆಸ್ಸಿಗೆ ಇದರಲ್ಲಿ ಖಂಡಿತವಾಗಿ ಕೂಡ ಒಂದು ಗಂಭೀರವಾಗಿರುವಂಥ ಒಂದು ಸಂದೇಶ ಇರೋದು ಈ ಚುನಾವಣೆಯಲ್ಲಿ. ಅದರಲ್ಲೇನು ಎರಡನೇ ಮಾತೇ ಇಲ್ಲ, ಯಾಕಂದರೆ ಫಲಿತಾಂಶಗಳೇ ಅದನ್ನ ಹೇಳ್ತವೆ. ಆದರೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಎರಡೂ ಕಡೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ವಿಶೇಷವಾಗಿ ಕಳೆದ 27 ವರ್ಷಗಳಿಂದ ಬೇರೆ ಪಕ್ಷಗಳ ಕೈಲಿದ್ದಂಥ ಒಂದು ರಾಜ್ಯದಲ್ಲಿ ಕೊನೆಯ ಗಳಿಗೆಯಲ್ಲಿ ಹೋಗಿ ಚುನಾವಣೆ ಘೋಷಣೆ ಆಗಿ ನಾಮಪತ್ರ ಸಲ್ಲಿಸುವ ಹಿಂದಿನ ದಿವಸದವರೆಗೆ SP ಗೆ ಸಿಂಬಲ್ ಸಿಗ್ತದೋ ಇಲ್ಲೋ ಅಂತ ಪರಿಸ್ಥಿತಿನಲ್ಲಿ ಅವರೊಟ್ಟಿಗೆ ರಾಜಿ ಮಾಡ್ಕೊಂಡಿದ್ದ ಜೊತೆಗೆ ಸೀಟ್ ಹೊಂದಾಣಿಕೆ ಮಾಡಿಕೊಂಡ್ರು. ಜೊತೆಗೆ ಒಂದು 15ರಿಂದ 20 ಕ್ಷೇತ್ರದಲ್ಲಿ SP ಮತ್ತು ಕಾಂಗ್ರೆಸ್ ಒಬ್ಬರ ಮೇಲೊಬ್ಬರು ಸ್ಪರ್ಧೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಸಂಪೂರ್ಣವಾಗಿ ಬಿಹಾರದಲ್ಲಿ ದೊರೆತಂಥ ಒಂದು ಮಹಾಗಠಬಂಧನದ ಸ್ವರೂಪದ ಒಂದು ಪರ್ಯಾಯ ಅಲ್ಲಿ ಘೋಷಣೆ ಸಾಧ್ಯತೆ ಇರಲಿಲ್ಲ. ಎರಡನೇದು, ಅಲ್ಲಿ SP-ನಲ್ಲಿ ನಡೆದಂಥ ಎಲ್ಲ ಅವಾಂತರಗಳು ಕಳೆದ ಚುನಾವಣೆಗಿಂತ ಒಂದು 3-4 ತಿಂಗಳು ಮುಂಚೆ ನಿರ್ಣಾಯಕವಾಗಿ ಒಂದೇ ಪಕ್ಷಕ್ಕೆ ಓಟ್ ಕೊಡಬೇಕು ಅನ್ನೋದು ಉತ್ತರ ಪ್ರದೇಶ ಜನ ತೀರ್ಮಾನ ಮಾಡಲಿಕ್ಕೆ ಕಾರಣ ಆಯಿತು. BSP ಕೈಯಲ್ಲಿ ಸಾಧ್ಯ ಇಲ್ಲ, SP ಹೋಳಾಗ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇತ್ತು. ಜೊತೆಗೆ ಉತ್ತರಾಂಚಲ ಮತ್ತು UP ಎರಡೂ ಕೂಡ ಒಂದೇ ರೀತಿ ಓಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದು. ಹಾಗೆ ನಿಶ್ಚಿತವಾಗಿ ಅಲ್ಲಿ ಆ ರೀತಿಯ ಒಂದು ಫಲಿತಾಂಶ ಬರೋದಿಲ್ಲ. ಇಲ್ಲದಿದ್ರೆ 300 ಸೀಟಿಗಿಂತ ಹೆಚ್ಚು ಮುನ್ನಡೆಯನ್ನು ಅವರು ಸಾಧನೆ ಮಾಡುವಂಥ ಒಂದು ಸ್ಥಿತಿ ಬರಬೇಕು ಅಂದರೆ ನಿರ್ಣಾಯಕವಾಗಿ ಎದುರಾಳಿಗಳನ್ನ ಸೋಲಿಸಬೇಕು ಅಂತ ಅಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇದರಿಂದ
ಇದು ಒಂದನೇದು. ಎರಡನೇದು, ಕಾಂಗ್ರೆಸ್ಸು ತನ್ನ ಒಂದು ಹಿಡಿತವನ್ನು ಅನೇಕ ರಾಜ್ಯಗಳಲ್ಲಿ ಕಳೆದುಕೊಳ್ತಾ ಇರೋದಕ್ಕೆ ಈಗಾಗಲೇ ನಾನು ಗಮನಿಸಿದೆ, ಕೆಲವು ದೆಹಲಿಯ ಕಾಂಗ್ರೆಸ್ ನಾಯಕರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಅದು ಸರಿಯಾಗಿದೆ. ಕಾಂಗ್ರೆಸ್ಸಿನ ಡಿಕ್ಲೈನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ಸ್ಥಳೀಯ ನಾಯಕತ್ವವನ್ನು ಅವರು ನಿರ್ಲಕ್ಷ್ಯ ಮಾಡಲಿಕ್ಕೆ ಶುರು ಮಾಡಿದ ದಿವಸದಿಂದ ಕಾಂಗ್ರೆಸ್ಸಿನ ಡಿಕ್ಲೈನ್ ಸ್ಟಾರ್ಟ್ ಆಗಿದೆ. ಅನೇಕ ಕೇಂದ್ರದ ನಾಯಕರುಗಳು, ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದರಲ್ಲಿ. ಅನೇಕ ದೇವರಾಜ್ ಅರಸು ಅವರಿಗೂ ಅದು ಅನ್ವಯ ಆಗಿತ್ತು, ಬ್ರಹ್ಮಾನಂದ ರೆಡ್ಡಿ ಅವರಿಗೂ ಆಗಿತ್ತು, ಅನೇಕ ರಾಜ್ಯ ಚವ್ಹಾಣ್ ಅವರಿಗೆ ಮಹಾರಾಷ್ಟ್ರದಲ್ಲೂ ಕೂಡ ಆಗಿತ್ತು. ಈ ಥರ ಅನೇಕ ರಾಜ್ಯದಿಂದ ರಾಜ್ಯಕ್ಕೆ ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ವಿನಾಕಾರಣವಾಗಿ ಅವ್ರು ಯಾರೂ ಕೂಡ ಕೇಂದ್ರ ನಾಯಕತ್ವವನ್ನಿಗೆ ಸವಾಲೊಡ್ಡುವಂಥ ಸ್ಥಿತಿಯಲ್ಲಿದ್ದಂಥ ನಾಯಕರುಗಳೇ ಅಲ್ಲ. ಆದರೂ ಕೂಡ ಯಾವುದೋ ಕಾರಣಕ್ಕೋಸ್ಕರ ದೆಹಲಿನಲ್ಲಿ ಏನಂತಾರೆ, ಈ ರಮೇಶ್ ಕುಮಾರ್ ಅವ್ರ ಮಾತಲ್ಲಿ ಹೇಳಿದರೆ, ಈ ನಾಯಕರುಗಳ ಸುತ್ತ ಇರತಕ್ಕಂಥ ಭಜನಾ ಮಂಡಳಿಗಳಿದಾವಲ್ಲ, ಅವರಿಗಿರ್ತಕ್ಕಂಥ ಭಯದ ಕಾರಣಕ್ಕೋಸ್ಕರ ಸ್ಥಳೀಯವಾಗಿರ್ತಕ್ಕಂಥ ನಾಯಕರುಗಳನ್ನ ದೆಹಲಿ ಸಂಪರ್ಕಕ್ಕೆ ಕೊಡದೆ ಅವರನ್ನು ದೂರ ಇಡುವಂಥ ಪ್ರಯತ್ನ ಮಾಡಿದ್ದು, ಅದು ಹಂತವಾಗಿ ಎಲ್ಲೆಲ್ಲಿ. ಕೃಷ್ಣ ಅವರು ಅದನ್ನು ಬೇರೆ ತರ ಹೇಳಿದ್ರು. ಕಾಂಗ್ರೆಸ್ಗೆ ಇವತ್ತು ಲೀಡರ್ಗಳು ಬೇಕಿಲ್ಲ, ಮ್ಯಾನೇಜರ್ಗಳು ಬೇಕು ಅಂತ ಹೇಳಿದ್ರು. ಅವರು ಕೃಷ್ಣ ಅವರು ಬಹಳ ನಮಗಿಂತ ಸೊಫಿಸ್ಟಿಕೇಟೆಡ್, ನಮಗಿಂತ ಹೆಚ್ಚು ವಿದೇಶದಲ್ಲೆಲ್ಲ ಓದ್ದವರು. ಹಾಗಾಗಿ ಈಗ ನಿಮ್ಮ ಪ್ರಕಾರ ಮ್ಯಾನೇಜರ್ಗಳ ಪಾಲಿಟಿಕ್ಸ್ ಜಾಸ್ತಿ ನಡೀತಾ ಇದೆ ಅಂತ ಅದನ್ನ ಬದಿಗಿಟ್ರೆ, ಮೂಲಭೂತವಾಗಿ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಪದೇ ಪದೇ ಸೋಲುಂಟಾಗ್ತಾ ಇರೋದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ಸಿಗರು ಮಾತಾಡ್ತಾ ಇಲ್ಲ ಅಂತ? ಇದು ಕಾಂಗ್ರೆಸ್, ನರೇಂದ್ರ ಮೋದಿ ಇವತ್ತು UP ಸೋತಿದ್ದರೆ ನಾನು ಹೇಳೋದು ಏನ್ ಹೇಳ್ತಿದ್ರಿ ಕಾಂಗ್ರೆಸ್ನವರು? ಸಹಜವಾಗಿ ನರೇಂದ್ರ ಮೋದಿ ಮೈನ್ ಟಾರ್ಗೆಟ್ ಏನ್ ಹೇಳ್ತಿದ್ರಿ? ಹೌದು, ಅವ್ರ ನಾಯಕತ್ವ ದೇಶದಲ್ಲಿ ವಿಫಲ ಆಗ್ತಾ ಇದೆ. ಮುಗೀತು, ಆಯ್ತು, ಕತ್ತರ್ ಸಾಕಿನ್ನು ಅಂತ ಅಂದ್ಬಿಡ್ತಿದ್ರಿ. ಈಗ ನಿಮ್ ನಾಯಕರು ಓಂ ಪ್ರಥಮ ಅಂತ ಕಾಲಿಟ್ ದಿನದಿಂದ ಎಲೆಕ್ಷನ್ ಗೆಲ್ಲಕ್ಕಾಗಿಲ್ಲ, ಎಕ್ಸೆಪ್ಟ್ ಕರ್ನಾಟಕ ಅವರಿಂದ ಗೆದ್ದಿಲ್ಲ. ಈಗಲೂ ಹೇಳ್ತೀನಿ ಕರ್ನಾಟಕನ ಕಾಂಗ್ರೆಸ್ ಗೆದ್ದಿದ್ ಬೇರೆ ಕಾರಣಕ್ಕೆ ಅಂತ. ಯಾವ ಕಾರಣಕ್ಕೆ ಗೆಲ್ತು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು, ರವಿ ಸುಬ್ರಹ್ಮಣ್ಯ ಗೊತ್ತು ಯಾಕೆ ಸೋತ್ವಿ ಅಂತ. ಕಾಂಗ್ರೆಸ್ನಲ್ಲಿ ಅಲ್ಲ, ಸೋತ್ವಿ ಅಂತ ಗೊತ್ತು ಅವ್ರಿಗೆ. ಹಾಗಿರ್ಬೇಕಾರೆ ನಿಮ್ಗೆ ಕೇಳಬೇಕು ಅಂದ್ರೆ ನಿಮ್ಗೆ ಶಕ್ತಿನೂ ಇಲ್ಲ, ಆಗೋದು ಇಲ್ಲ. ನಿಮ್ಮ ಹಣೆ ಬರಹ ಹಿಂಗೆ ಒಕ್ಕಂಡು ಹೋಗ್ತಾ ಇರಿ ಅಷ್ಟೇ ಮುಂದಕ್ಕೆ, ಅಲ್ವೇ? ಹಾಗೆ ನೋಡಿ, ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡೂ ಒಂದು ನಾಯಕ. 2009ರಲ್ಲಿ 21 ಸೀಟ್ UP-ನಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಪಾರ್ಲಿಮೆಂಟಿಗೆ ಅದು ಯಾರು ದೊಡ್ಡ ಕ್ರೆಡಿಟ್ ರಾಹುಲ್ ಗಾಂಧಿಗೆ ಅಂತ ಕೊಡ್ಲಿಲ್ಲ, ಅಥವಾ ಸೋನಿಯಾ ಗಾಂಧಿಗೂ ಕೂಡ ಕೊಡ್ಲಿಲ್ಲ, ಅದನ್ನು ಕೊಡ್ಲಿ. ಹಾಗಾಗಿ ಈಗ ಸಹಜ, ಹೌದು, ಅವರು ಉಪಾಧ್ಯಕ್ಷರು, ಅಧ್ಯಕ್ಷರ ಒಂದು ಗೈರು ಹಾಜರಿನಲ್ಲಿ ಅವರೇ ಎಲ್ಲ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರ ಹೊಣೆ ಅವ್ರು ಹೊರಲೇಬೇಕು. ಜಾಸ್ತಿ ಟ್ರೈನಿಂಗ್ ಆಗ್ಬಿಟ್ಟಿದೆ ಸರ್ ಅವ್ರಿಗೆ, ಅದೇ ಪ್ರಾಬ್ಲಮ್ ಆಗಿರೋದು. ನೀವು ತುಂಬಾ ದಿನ ಅವ್ರನ್ನ ಇಟ್ಕೊಂಡಿರೋದೇ ಪ್ರಾಬ್ಲಮ್. ಈಗ ಯು ಥಿಂಕ್ ಕಾಂಗ್ರೆಸ್ ಪಾರ್ಟಿ ಕ್ಯಾನ್ ಪ್ರೋಗ್ರೆಸ್ ಅಂಡರ್ ರಾಹುಲ್ ಗಾಂಧಿ? ವೆರಿ ಸಿಂಪಲ್ ಕ್ವಶನ್. ನೋಡಿ, ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಕ್ರಿಯ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಇದ್ದಂಥ ಪಕ್ಷವೇ ಅದು. 132 ವರ್ಷದ ಇತಿಹಾಸ ಇರೋ ಪಕ್ಷ. ಹಾಗಾಗಿ ಮುಂದೇನು ಅನ್ನೋ ಪ್ರಶ್ನೆಗೆ ಅನೇಕ ಸರ್ತಿ ಆ ಪಕ್ಷ ಉತ್ತರ ಕೊಟ್ಟಿದೆ. ಹಾಗೆ ಒಂದು ಚುನಾವಣೆ ಅಥವಾ ಕೆಲವು ಚುನಾವಣೆಗಳ ಹಿನ್ನೆಲೆ ಈಗ ಒಂದು ಪರ್ಯಾಯ ಬೇಕೇ ಬೇಕಲ್ವ ದೇಶಕ್ಕೆ. ಆ ಪರ್ಯಾಯ ಬೇಕು ಅಂದಂತ ಸಂದರ್ಭದಲ್ಲಿ ಪಕ್ಷವನ್ನು ಜನ ಹುಡುಕ್ತಾರೆ. ಒಂದು ನಿಮಿಷ ಸರ್, ಒಂದು ಇಂಡಿಪೆಂಡೆಂಟ್ ಆಗಿ ಹೇಳೋಣ. ನೀವು 3 ಜನ ಯಾವುದೋ ಒಂದು ಪೊಲಿಟಿಕಲ್ ಐಡಿಯಾಲಜಿಗೆ ಲೈನಿಂಗ್ ಅಲ್ಲಿ ಇದ್ದೀರಿ ಅಲ್ವಾ? ಲೆಟ್ಸ್ ಗೋ ಟು ಒಂದು ಇಂಡಿಪೆಂಡೆಂಟ್ ಒಪಿನಿಯನ್. ಮಾನ್ಯ ಸಕ್ರಾಮ್ ಅವರು ನಮ್ಮ ಜೊತೆ ದಿಲ್ಲಿನಿಂದ ಇದ್ದಾರೆ. ಸರ್, ಸಾರಿ, ತಮ್ಮನ್ನ ನಾನು ಸ್ವಲ್ಪ ಹೊತ್ತು ಕಾಯಿಸಿದ್ದೀನಿ, ಅದಕ್ಕೆ ನನಗೆ ಕ್ಷಮೆ ಇರಲಿ. ಈಗ ನಿಮ್ಮನ್ನು ನಾನು ಕೇಳೋದು ಇಷ್ಟೇ, ಈ ಚುನಾವಣೆಯಿಂದ ಕಾಂಗ್ರೆಸ್ ಇನ್ನಷ್ಟು ವೀಕನ್ ಆಗ್ತಾ ಹೋಗಿ ಎಂಡಿಂಗ್ ಅಪ್ ಇಂಟು ರೀಜನಲ್ ಪಾರ್ಟಿನೂ ಕಷ್ಟ ಅನ್ನೋ ಸ್ಟೇಜಿಗೆ ಬರೋ ಸ್ಟೇಜಿಗೆ ಹೊಟ್ಟೋಗುತ್ತಾ? ಹಾಗಿದ್ರೆ ರಾಹುಲ್ ಗಾಂಧಿ ಲೀಡರ್ಶಿಪ್ ವಿಚಾರದಲ್ಲಿ ಅವ್ರು ಕ್ವಶನ್ ಮಾಡಿಕೊಂಡು ಆ ಬದಲಾವಣೆಗಳು ಮಾಡ್ಕೋಬೇಕು ಅನ್ಸತ್ತಾ ಅಥವಾ ಇಲ್ವಾ? ಈಗ ಈ UP ಚುನಾವಣೆಯನ್ನ ನಾವು ನೋಡಿದ್ರೆ ಅದು ಒಂದು ಸ್ಥಳೀಯ ಪಕ್ಷವನ್ನ ಅಂದ್ರೆ SP ಸೋಲಿಸಿತ್ತು. ಕಾಂಗ್ರೆಸ್ ಅಲ್ಲಿ 27 ವರ್ಷದಿಂದ ಅಧಿಕಾರದಲ್ಲಿ ಇರಲಿಲ್ಲ, ಅಲ್ಲಿ ಅದು ಪೈಪೋಟಿಯಲ್ಲೂ ಇರಲಿಲ್ಲ. ತಪ್ಪಾಗಿದೆ ಅಂದ್ರೆ SP ಜೊತೆ ಘಟಬಂಧನ ಮಾಡ್ಕೊಳ್ಬಾರ್ದಿತ್ತೋ ಏನೋ, ತಾನೇ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಮಾಡ್ಬೇಕಾಗಿತ್ತೇನೋ ಅಂತ ಒಂದು ಮಾತು. ಇನ್ನು ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ, ಇನ್ನು ನಮ್ಮ ಮುಂದಿರುವಂತ 2-3 ರಾಜ್ಯಗಳನ್ನು ಉದಾಹರಣೆ ಮೂಲಕ ನಾನು ಹೇಳ್ತೀನಿ. ಈಗ ಇವತ್ತಿನ ದಿವಸ ಏನಾದರೂ ಚುನಾವಣೆ ನಡೆದ್ರೆ ಹರಿಯಾಣ, ರಾಜಸ್ಥಾನ, ಆಮೇಲೆ ಸ್ವಲ್ಪ ಮಟ್ಟಿಗೆ ಗುಜರಾತ್, ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪುನಃ ಬರುವ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಎಲ್ಲ ರಾಜ್ಯಗಳನ್ನು ನೀವು ನೋಡ್ತಾ ಬಂದಾಗ ಇವತ್ತಿನ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಂಜಾಬ್ನಲ್ಲಿ ವಾಪಸ್ ಬರ್ತಾ ಇದೆ. ಅಲ್ಲಿ ನೀವು ಬಿಜೆಪಿ ಇಲ್ಲ ಅನ್ಕೊಂಡಿರ್ಬೋದು, ಆದ್ರೆ ಕಾಂಗ್ರೆಸ್ ಅನ್ನ ಜನ ವಾಪಸ್ ತರ್ತಾ ಇದ್ದಾರೆ. ಅಂದ್ರೆ ಏನ್ ಗೊತ್ತಾ, ಇದು
ಕಾಂಗ್ರೆಸ್ ಆಸ್ ಸಚ್ ಇಸ್ ನಾಟ್ ರಿಜೆಕ್ಟೆಡ್ ಆರ್ ಕಂಪ್ಲೀಟ್ಲಿ ಫಿನಿಶ್ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ, ಅದರ ವಿಚಾರಧಾರ ಅದಿದೆ. ಇವತ್ತು 2016 ಡಿಸೆಂಬರ್ ನಲ್ಲಿ ನಡೆದ ಒಂದು ಸರ್ವೆ ಪ್ರಕಾರ ಇಡೀ ವಿಶ್ವದಾದ್ಯಂತ ಈ ಹಳೆಯ ವಿಚಾರವಾದಗಳು, ಕಾಂಗ್ರೆಸ್ ವಿಚಾರವಾದ ಇರ್ಬೋದು ಅಥವಾ ಲೆಫ್ಟ್ ವಿಚಾರವಾದ ಇರ್ಬೋದು, ಅದನ್ನು ಬಿಟ್ಟು ವಿಶ್ವದ ಎಲ್ಲ ಯುವಕರು ಒಂದು ರೈಟ್ ವಿಂಗ್ ಕಡೆ ಹೋಗ್ತಾ ಇದ್ದಾರೆ. ಅದೇ ಟ್ರೆಂಡ್ ನಮ್ಮ ದೇಶದಲ್ಲೂ ಕಾಣ್ತಾ ಇದೆ ಇವತ್ತಿನ ದಿವಸ. ಆದ್ರೆ ಇದು ಒಂದು ಸಂಪೂರ್ಣವಾಗಿ ಇದೇ ಮುಂದುವರಿಯುತ್ತೆ, ಬೇರೆ ಎಲ್ಲ ಪಕ್ಷಗಳು ಬದಿಗೆ ಹೋಗುತ್ತೆ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ನನಗನ್ನೋ ಪ್ರಕಾರ ಈಗ ನಮ್ಮ ಮುಂದೆ ಡೆಲ್ಲಿ ಇದೆ, ನಮ್ಮ ಮುಂದೆ ಬಿಹಾರ ಇದೆ. ಇಲ್ಲೆಲ್ಲ ಬಂದಿರುವ ಒಂದು ರಿಸಲ್ಟ್ ಅನ್ನು ನೋಡಿದ್ರೆ ಸರಿಯಾದ ಒಂದು ವಿಪಕ್ಷವಾಗಿ ಒಂದು ಒಕ್ಕೂಟವಾಗಿ ವೆಸ್ಟ್ ಬೆಂಗಾಲು ಇದೆ, ಪಶ್ಚಿಮ ಬಂಗಾಳದಲ್ಲೂ ಆಗಿಲ್ಲ. ಬಹುಶಃ ಪುನಃ ಕಾಂಗ್ರೆಸ್ ಖಂಡಿತ ಮುಂದೆ ಬರುತ್ತೆ. ಇನ್ನು ಒಂದು ವ್ಯಕ್ತಿಯ ಹೆಸರನ್ನು ತಗೊಂಡು ನೀವು ರಾಜಕೀಯದ ವಿಚಾರದಲ್ಲಿ ಮಾತಾಡೋದಾದ್ರೆ, ಈಗ ಉದಾಹರಣೆಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡೋದಾದ್ರೆ, ಬಹುಶಃ ಕಾಂಗ್ರೆಸ್ ಒಬ್ಬ ವ್ಯಕ್ತಿಯ ಪಕ್ಷ ಆಗಿ ಯಾವತ್ತೂ ಇರಲಿಲ್ಲ ನನಗೆ ತಿಳಿದ ಹಾಗೆ. ಒಂದು ವ್ಯಕ್ತಿ ಕಾರಣಗತ ಆಗಿರ್ಬೋದು ಅಥವಾ ಒಂದು 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 ಸಂಸ್ಕಾರದಿಂದ ಬಂದವರು ಅದಕ್ಕೆ ಕಾರಣಗತರಾಗಿ ಲೀಡರ್ಶಿಪ್ ಅಲ್ಲಿ ಇದ್ದಿದ್ರು ಇಡೀ ದೇಶದ ಹಲವಾರು ನಾಯಕರುಗಳು ಸೇರಿ ಅದೊಂದು ಪಕ್ಷ ಆಗಿದೆ. ಇವತ್ತು ಪಂಜಾಬ್ನಲ್ಲಿರುವಂತ ಕ್ಯಾಪ್ಟನ್ ಇರ್ಬೋದು, ಅಥವಾ ಹರಿಯಾಣದಲ್ಲಿ ಬರುವಂತ ಅಶೋಕ್ ತವರ್ ಇರ್ಬೋದು, ಅಥವಾ ರಾಜಸ್ಥಾನದಲ್ಲಿ ಬರುವಂತ ಪೈಲಟ್ ಇರ್ಬೋದು, ಇವರೆಲ್ಲ ಒಂದು ರೀತಿಯಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅವರ ಒಂದು ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದ್ರೆ ರಾಹುಲ್ ಗಾಂಧಿ ತನ್ನಷ್ಟಕ್ಕೆ ಒಬ್ಬ ನಾಯಕರಾಗಿ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಒಂದು ಪಕ್ಷವಾಗಿ ಪ್ರತಿಬಿಂಬಿಸುತ್ತೆ ಹೊತ್ತು ವ್ಯಕ್ತಿಯನ್ನು ಪ್ರತಿಬಿಂಬಿಸುವ ಪ್ರಯತ್ನ ಖಂಡಿತ ಮಾಡಕ್ ಸಾಧ್ಯನೂ ಇಲ್ಲ, ಮಾಡ್ತಾನೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಸರ್. ಆಲ್ ರೈಟ್, ಶ್ರೀ ಡಾಕ್ಟರ್ ಸಕ್ರಾಮ್, ಥ್ಯಾಂಕ್ ಯು ಸರ್. ತಮ್ಮ ಇಷ್ಟೊತ್ತಿನ ವಿಶ್ಲೇಷಣೆಗಳನ್ನು ವೆರಿ ಇಂಡಿಪೆಂಡೆಂಟ್ ಕೊಟ್ಟಿದ್ದಕ್ಕೆ. ಅಷ್ಟರ ಮಟ್ಟಿಗೆ ದಿಲ್ಲಿಯಿಂದ ಮತ್ತೆ ನೋಡಿ ಕಾಂಗ್ರೆಸ್ನವ್ರದ್ದು ಲೈಫೇ ಹಾಗೆ. ಅವ್ರಿಗೆ ಯಾವಾಗಲೂ ಆಣತಿಗಳು, ಅಭಿಪ್ರಾಯಗಳು, ಸಲಹೆಗಳು, ಸೂಚನೆಗಳು ಎಲ್ಲವೂ ದಿಲ್ಲಿಯಿಂದಾನೇ ಬರಬೇಕು. ಕಾಂಗ್ರೆಸ್ಗೆ ಮುಂದೊಂದು ದಿನ ಅಚ್ಚೇ ದಿನ ಇದೆ ಅನ್ನೋ ಈಗಿನ ಮಾತು ದಿಲ್ಲಿಯಿಂದಾನೇ ಬಂತು ಅವರಿಗೆ ವಾಪಸ್. ಸಕ್ರಾಮ್ ಅವರು, ಥ್ಯಾಂಕ್ ಯು ಸರ್. ನನಗೆ ಇಷ್ಟೊತ್ತು ತಾವು ತಮ್ಮ ವಿಶ್ಲೇಷಣೆಯನ್ನ ಕೊಟ್ಟಿದ್ದಕ್ಕೆ ಒಂದು ವಿರಾಮ ಇದೆ. ಲೆಟ್ ಮಿ ಗೋ ಟು ಬಿಜೆಪಿ ಫಾರ್ ಸೆಲೆಬ್ರೇಷನ್. ಸರ್, ವಿರಾಮ ತಾವ್ ಹೇಳ್ತಾ ಇದ್ರ ಅಮರಿಂದರ್ ಸಿಂಗ್ ಅವ್ರದ್ದು ಬರ್ತ್ಡೇ ಗಿಫ್ಟ್ ಭರ್ಜರಿ ಅವರಿಗೆ. ಇವತ್ತು ಟುಡೇಸ್ ಇಸ್ ಬರ್ಡೇ. ಹೌದು, ಹಾಗಾಗಿ ಅವರಿಗೆ ಕಾಂಗ್ರೆಸ್ಗೆ ಅದು ಬಹು ದೊಡ್ಡದಾದಂತಹ ಒಂದು ಗಿಫ್ಟ್ ಅಂತ ಕಡಿಬೇಕು. ಬಿಕಾಸ್ ಯಾಕೆ ಕಾಂಗ್ರೆಸ್ಗೆ ಬಹಳ ದೊಡ್ಡದು ಅಂದರೆ 2019 ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ, ಮಗದೊಮ್ಮೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ್ದಾದ್ರು ನೆಚ್ಚಿಕೊಳ್ಳಬೇಕಾದ ಒಂದೆರಡು ರಾಜ್ಯಗಳು ಬೇಕು, ಹಲವಾರು ಬೇರೆ ಬೇರೆ ಕಾರಣಗಳಿಂದ. ಬರೀ ಪೊಲಿಟಿಕಲ್ ಅಲ್ಲ ನಾನು ಹೇಳ್ತಿರೋದು. ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗಬಹುದು ಇವತ್ತಿನ ಸ್ಥಿತಿಗತಿಗಳಲ್ಲಿ. ಐ ಡೋಂಟ್ ನೋ, ಐ ಕೆನಾಟ್ ಸೇ ಎಕ್ಸಾಕ್ಟ್ಲಿ ಹೀಗೆ ಆಗ್ಬೋದು ಅಂತ. ನಮ್ಮ ಸರ್ವೆಗಳು ಈಗಷ್ಟೇ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಫಸ್ಟ್ ಸರ್ವೆ ಕೊಟ್ಟಿದ್ದೀವಿ, ಸೆಕೆಂಡ್ ಸರ್ವೆ ನನ್ನದ್ರ 1.5 months 2 months ಇನ್ನೊಂದು ಬರುತ್ತೆ. ಇದು ನಾವು ಪ್ರೋಗ್ರೆಸಿವ್ಲಿ ಹೋಗ್ತೀವಿ ಆ ಕಡೆಗೆ. ಈಗಿರೋ ಸರ್ವೆನಲ್ಲಿ ನೋಡಿ, ಅಗೈನ್ ದಿ ಪ್ರಾಬ್ಲಮ್ ಈಸ್ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ನ ಸಕ್ರಾಮ್ ಹೇಳ್ದಂಗೆ ಜನ ಕರ್ನಾಟಕದಲ್ಲೂ ರಿಜೆಕ್ಟ್ ಮಾಡ್ದಂಗೆ ಕಾಣಿಸ್ತಿಲ್ಲ ನಮಗೆ ಫಸ್ಟ್ ಸರ್ವೆನಲ್ಲಿ. ಇಟ್ ವಾಸ್ ದಿ ಲೀಡರ್ಶಿಪ್ ಕ್ವಶನ್ ವಿಚ್ ಇಸ್ ಪುಲ್ಲಿಂಗ್ ದೆಮ್ ಡೌನ್. ಇಲ್ಲೂ ಅದೇ ಪ್ರಾಬ್ಲಮೇ ಇದ್ದಂಗಿದೆ, ಇಲ್ಲೂ ಹಂಗೆ ಇದೆ ಪ್ರಾಬ್ಲಮ್. ಹಾಗಾಗಿ ನೋಡೋಣ, ಲೆಟ್ ಅಸ್ ಸಿ ಅದೇನೇನಾಗತ್ತೆ ಅಂತ. ಆಮೇಲೆ ನೋಡೋಣ ಎಲ್ಲ ಇದಕ್ಕೆ. ನಮ್ಮ ರವಿ ಸುಬ್ರಹ್ಮಣ್ಯ ಅವ್ರದ್ದು ಒಂದು ಕಾಮೆಂಟ್ ತೊಗೋಬೇಕು, ನಾನು ತೊಗೋತೀನಿ, ಈ ವಿರಾಮದಿಂದ ವಾಪಸ್ ಬರ್ತೀನಿ. ಶಂಕರ್ ಅವ್ರು ನನ್ನ ಜೊತೆ ಇದ್ದಾರೆ. ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಿದ್ದಾರೆ ನಾವೀಗಲೂ ಬೆಂಗಳೂರಿನಲ್ಲಿ ರ್ಯಾಲಿ ಮಾಡ್ತೀವಿ, ಕಾರಣ ಪಂಜಾಬ್ನಲ್ಲಿರುವಂತಹ ಸೋಲೆ ನಮಗೆ ನಾಳಿನ ಬೇರೆ ಚುನಾವಣೆಗಳಿಗೆ ಸ್ಫೂರ್ತಿ. ದಟ್ ಇಸ್ ದೇರ್ ಸ್ಟೇಟ್ಮೆಂಟ್. That's the power. That is the power of spirit-oriented politics. That's how it works.